Namaste. Hello, everyone. Today, I have a very special guest. Today, ಆಕ್ಚುಲಿ ಇವತ್ತು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಅಂಡ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಟುಡೇ ಐ ಹ್ಯಾವ್ ಸಮ್ವನ್ ಹೂಸ್ ರಿಯಲಿ ಇನ್ಸ್ಪಿರೇಷನಲ್, ಹೂಸ್ ಡಿಯರ್ ಫ್ರೆಂಡ್ ಸಿಂಚನ್ ದೀಕ್ಷಿತ್. ವೆಲ್ಕಮ್ ಸಿಂಚನ್. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಸಿಂಚನ್ ದೀಕ್ಷಿತ್ ಬಗ್ಗೆ ಮಾತಾಡೋದಾದ್ರೆ ಸಿಂಪಲ್ ಆಗಿ ನಾನು ಹೇಳ್ಬೋದು ಜಸ್ಟ್ ಗೂಗಲ್ ಮಾಡಿ ಅಂತ. ಬಟ್ ನೋ, ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಅ ಲಿಟಲ್ ಬಿಟ್ ಅಬೌಟ್ ಸಿಂಚನ್. ನಮ್ ಧಾರವಾಡ ಹುಡುಗಿ ಅಂಡ್ ಶಿ ಇಸ್ ಅ ಸಿಂಗರ್, ಗಾಯಕಿ. ನಮ್ಮ ಕನ್ನಡದಿಂದ ತುಂಬಾ ಹೆಮ್ಮೆ ಆಗಿದೆ. ತುಂಬಾ 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 ಹಾಡುಗಳು ಹಾಡಿದ್ದಾರೆ. ಆಲ್ಸೋ ಹಿಂದೂಸ್ತಾನಿ ಮ್ಯೂಸಿಕ್ ಕಲ್ತಿದ್ದಾರೆ. ಅವರು ಡಿಸೈಪಲ್ ಆಫ್ ಪಂಡಿತ್ ಗೀತಾ ಹೆಗ್ಡೆ. ಅವ್ರ ಬಗ್ಗೆ ಮೇಜರ್ ಆಗಿ ಹೇಳೋದಾದ್ರೆ ಜಿ ಟಿವಿ ಸರೆಗಮಪ ಸ್ಪೆಷಲ್ ವಿನ್ನರ್, ಎದೆ ತುಂಬಿ ಹಾಡುವೆನು ಎಂತ ಪ್ರೋಗ್ರಾಮ್ ಅದು. ಆ ಪ್ರೋಗ್ರಾಮ್ ವಿನ್ನರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅಂಡ್ ಆಲ್ಸೋ ಫಿಲ್ಮ್ ಫೇರ್ ನಾಮಿನಿ, ಬೆಸ್ಟ್ ಪ್ಲೇ ಬ್ಯಾಕ್ ಸಿಂಗರ್, ತುಂಬಾ ಅವಾರ್ಡ್ಸ್ ಗಳು ತಗೊಂಡಿದ್ದಾರೆ. ಸೊ 8 ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಓ ಮೈ ಗಾಡ್ ಸಿಂಚನ್, ದಟ್ಸ್ ನ್ಯೂ. ಐ ಮೀನ್ ಸೀರಿಯಸ್ಲಿ ಇಟ್ಸ್ ರಿಯಲಿ ಗುಡ್. ಅಂಡ್ ತುಂಬಾ ಶೋಸ್ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಶೋಸ್ ಮಾಡಿದ್ದಾರೆ. And she's shared stage with the legends like SPB, Asha Bhosleji, Hari Haran, Shankar Mahadevan. So, Sinchan, ನಾನೇ ಮಾತಾಡ್ತಾ ಇದ್ದೀನಿ. ಸೊ ಐ ಥಿಂಕ್ ಲೆಟ್ ಮಿ ಅಲೌ ಯು ಟು ಟಾಕ್. ಈಗ ಹೇಗೆ ಬಂತು ನಿಮ್ಗೆ ಇದು ಹಾಡೋ ಪ್ಯಾಷನ್? ಯಾವಾಗ ಗುರ್ತಾಯ್ತು ನಿಮ್ಗೆ? ನಿಜ ಹೇಳ್ಬೇಕು ಅಂದ್ರೆ ಹಾಡು ಅನ್ನೋದು ನಮ್ ಫ್ಯಾಮಿಲಿಲಿ ಇತ್ತು. ಯಾಕಂದ್ರೆ ಐ ಕಮ್ ಫ್ರಮ್ ಲಿಟಲ್ ಲಿಟ್ರೇಚರ್ ಮತ್ತೆ ಕಲ್ಚರಲ್ ಇಂಟ್ರೆಸ್ಟ್ ಇರುವಂತ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ಎಲ್ರಿಗೂ ಗೊತ್ತಿರೋ ಹಾಗೆ ಸನಾದಿ ಅಪ್ಪಣ್ಣ ಮೂವಿ, ಅದನ್ನ ಬರ್ದು ಕೃಷ್ಣಮೂರ್ತಿ ಪುರಾಣಿಕ್ ಕಾದಂಬರಿಕಾರರು. ಸೊ ಅವರು ನನ್ಗೆ ಮುತ್ತಜ್ಜ ಆಗ್ಬೇಕು. ಸೊ ನಮ್ಮ ಹಾಡು, ಡಾನ್ಸು ಜೊತೆಗೆ ಓದು, ಮಲ್ಟಿ ಅಂದ್ರೆ ಏನ್ ಹೇಳ್ತೀವಿ ನೋಡಿ, ಎಕ್ಸ್ಟ್ರಾ ಆಕ್ಟಿವಿಟೀಸ್ ಯಾವಾಗ್ಲೂ ಇಟ್ ವಾಸ್ ಅ ಮೇನ್ ಆಕ್ಟಿವಿಟಿ ಇನ್ ಅವರ್ ಹೌಸ್. ಸೊ ನಾವ್ ಹಾಡೋದಿಲ್ಲ ಅಂತ ನಮ್ಮನೇಲಿ ಯಾರಿಗೂ ಡೌಟೇ ಬರ್ಲಿಲ್ಲ. ನನ್ನ ಮೊದಲನೇ ಗುರು ನನ್ನ ಸೋದರತೆ ನಿರ್ಮಲಾ ಕುಲಕರ್ಣಿ ಅಂತ. ಸೊ ಅವ್ರನ್ನ ನಾವು ಕಲೀಲಿಕ್ ಶುರು ಮಾಡಿದ್ದು. ಅಂಡ್ ನನ್ನ ಫಸ್ಟ್ ಪರ್ಫಾರ್ಮೆನ್ಸ್ ಇಸ್ಕಾನ್ ಟೆಂಪಲ್ ಅಲ್ಲಿ ಒಂದು ಫೌಂಡೇಶನ್ ಸ್ಟೋನ್ ಸೆರೆಮನಿ ಇತ್ತು. ಅವಾಗ ನಾನು ಐ ಥಿಂಕ್ ಒಂದು 4 or 5 years ಓಲ್ಡ್ ಇದ್ದೆ. ಸೊ ದಟ್ಸ್ ವೆನ್ ನಮ್ಮಮ್ಮ ಚೆನ್ನಾಗಿ ರಾಧಾ ತರ ಡ್ರೆಸ್ ಮಾಡಿ ಒಂದು ತಾರಕ ಬಿಂದಿಗೆ ಅನ್ನೋ ಹಾಡನ್ನ ಹಾಡಿಸ್ಬೇಕು ಅಂತ ಡಿಸೈಡೆಡ್. ಸೊ ಐ ಥಿಂಕ್ ಮೈ ಡೆಬ್ಯೂ ಇಸ್ ಅಟ್ ದಟ್ ಟೈಮ್. ಸೊ ಪ್ಯಾಷನ್ ಇವೆಂಚುಲಿ ಡೆವಲಪ್ ಆಯ್ತು. ಮುಂಚೆ ಒಂಥರ ಇಟ್ ವಾಸ್ ಮೋರ್ ಲೈಕ್ ಅ ಡ್ಯೂಟಿ ಫಾರ್ ಮಿ. ಮ್ಯೂಸಿಕ್ ಕ್ಲಾಸ್ ಹೋಗ್ಬೇಕು, ಓದ್ಬೇಕು, ಹೀಗೆ. ಸೊ ಪ್ಯಾಷನ್ ಐ ಥಿಂಕ್ ಇವೆಂಚುಲಿ ಐ ಇವಾಲ್ವ್ಡ್ ಥ್ರೂ ಮೈ ಜರ್ನಿ. ಮ್ಯೂಸಿಕ್ ಐ ಥಿಂಕ್ ನನ್ನ ಫ್ಯಾಮಿಲಿ, ನನ್ನ ಬ್ಲಡ್ ಅಲ್ಲೇ ಮ್ಯೂಸಿಕ್ ಇದೆ. ಬಟ್ ಈ ಲೆವೆಲ್ಗೆ ಯಾರು ಮ್ಯೂಸಿಕ್ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಸೊ ಐ ಥಿಂಕ್ ಇಫ್ ಯು ಆಸ್ಕ್ ಮೀ ಮ್ಯೂಸಿಕ್ ಹೇಗೆ ಬಂತು ಅಂದ್ರೆ ಐ ಡೆಫಿನೆಟ್ಲಿ ಸೇ ನನ್ನ ಫ್ಯಾಮಿಲಿಯಿಂದ ಬಂತು. Wow, that's great. Actually, supporting family is so important, alva. I mean, growing up yourself, ನಮ್ಮ ಮನೆಗಳಲ್ಲೆಲ್ಲ ಓದು, ಎಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಬಟ್ ನಿಮಗೆ ಯಾವಾಗ ಗೊತ್ತಾಯ್ತು ಎಸ್ ದಿಸ್ ಇಸ್ ಮೈ ವೇ ಟು ಗೋ, ನಾನು ಸಿಂಗಿಂಗ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ಜಾಸ್ತಿ ಎಫರ್ಟ್ ಹಾಕಬೇಕು ಅಂತ ಯಾವಾಗ ನಿಮ್ಗೆ ರಿಯಲೈಸ್ ಆಯ್ತು? ನಾನು ಹೈಸ್ಕೂಲಿಗೆ ಬಂದಾಗ ನಮ್ಮಲ್ಲಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಎಲ್ಲ ತುಂಬಾ ಶುರು ಆಗಿತ್ತು. ಅವಾಗ ಯಾಕಂದ್ರೆ ಅಲ್ಲಿ ತನಕ ಬರೀ ನನ್ನ ಸ್ಕೂಲಲ್ಲೇ ಹಾಡೋದು, ನನ್ನ ಸ್ಕೂಲಲ್ಲೇ ಪ್ರೈಸ್ ಬರೋದು. ಸೊ ಇಟ್ ವಾಸ್ ಮೋರ್ ಲೈಕ್ ಫ್ರಾಗ್ ಇನ್ ದ ವೆಲ್ ತರ. ಸೊ ಆಮೇಲೆ ನನ್ಗೆ ಟೀಚರ್ಗಳು ಪ್ರೋತ್ಸಾಹ ನೀಡಿ ಬೇರೆ ಸ್ಕೂಲ್ ಕಾಂಪಿಟೇಷನ್ಸ್ ಅಲ್ಲಿ ಕಳಿಸಿ ಸ್ಟಾರ್ಟೆಡ್ ವಿನ್ನಿಂಗ್. ಥರ್ಡ್ ಪ್ರೈಸ್ ಬಂತು. ನಂಗೆ ಸೆಕೆಂಡ್ ಫಸ್ಟ್ ಯಾಕೆ ಬರ್ಲಿಲ್ಲ, ಅಥವಾ ನಂಗೆ ಕಾನ್ಸಲೇಷನ್ ಥರ್ಡ್ ಯಾಕೆ ಬರ್ಲಿಲ್ಲ. ಸೊ ದಟ್ ಆಸೆ ಆ ಏಜ್ ಅಲ್ಲಿ ಇಟ್ ಇಸ್ ವೆರಿ ನ್ಯಾಚುರಲ್. You want to win, you want to have awards, you want your name to be the celebrity of the school types. So ನಿಜ ಹೇಳ್ಬೇಕು ಅಂದ್ರೆ ಸ್ಕೂಲ್ ಅಲ್ಲಿ ಒಂದು ಅಟೆನ್ಷನ್ ಸಿಗ್ತಾ ಏನಾಯ್ತು, ಆ ಮ್ಯೂಸಿಕ್ ನಾನು ಏನು ಒಂದು ಸ್ಟೈಲ್ ಅಂತ ಒಂದು ಫ್ಯಾಷನಬಲ್ ಆಟಿಟ್ಯೂಡ್ ಅಲ್ಲಿ ನಾನು ಮ್ಯೂಸಿಕ್ ಅನ್ನ ಪರ್ಸ್ಯೂ ಮಾಡ್ತಾ ಇದ್ದೆ. ಬಟ್ ಸ್ಲೋ ಥಿಂಕ್ ಹೈ ಸ್ಕೂಲ್ ಟು ಕಾಲೇಜ್ ಈ ರಿಹರ್ಸಲ್ಸ್, ಆಡಿಷನ್ಸ್ ಇಲ್ಲೆಲ್ಲ ಹೋಗ್ತಾ ಬೇರೆ ದೊಡ್ಡ ಸಿಂಗರ್ಸ್ ನ ಮೀಟ್ ಮಾಡ್ತಾ ದಟ್ಸ್ ವೆನ್ ಐ ರಿಯಲೈಸ್ ವೇರ್ ಐ ಸ್ಟ್ಯಾಂಡ್. ದಿಸ್ ಇಸ್ ನಾಟ್ ಸಮಥಿಂಗ್
ಏನೋ ಒಂದು ಫ್ಯಾಷನ್ಗೋಸ್ಕರನೋ ಅಥವಾ ನೇಮ್ ಅಂಡ್ ಕರೆಕ್ಟ್. ಫೇಮ್ಗೋಸ್ಕರ ಇದನ್ನ ತಗೊಳೋದಲ್ಲ. ಹ್ಮ್ ಇದಕ್ ತುಂಬಾ ಎಫರ್ಟ್ ಹಾಕ್ಬೇಕು ಫಾರ್ ಇಟ್ ಟು ಸಸ್ಟೈನ್. ನನಗೆ ಒನ್ ಡೇ ವಂಡರ್ ಆಗ್ಬೋದು, ಹ್ಮ್ ಬಟ್ ಆ ವಂಡರ್ ನ ಸಸ್ಟೈನ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಪಡ್ಬೇಕು ಅಂತ ಹೇಳಿ. ಹ್ಮ್ ಇನ್ಫ್ಯಾಕ್ಟ್ ನಾನು ಹೈಸ್ಕೂಲ್ ಅಲ್ಲಿ ನಂಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತನೇ ಕಲಿಬೇಕು ಅಂತ ಆಸೆ ಇತ್ತು. ಹ್ಮ್ ಹ್ಮ್ ಸೊ ನಾನು ಹೈಸ್ಕೂಲಿಗೆ ಬಂದ್ಮೇಲೆನೆ ನಾನು ಶಾಸ್ತ್ರೀಯ ಸಂಗೀತ ಕಲಿಯಕ್ ಶುರು ಮಾಡಿ. ಹ್ಮ್ ಸೊ ಐ ಮಸ್ಟ್ ಸೇ ಹೈಸ್ಕೂಲ್ ಅಲ್ಲಿ ಅದ್ರ ಒಂದು ಸೀರಿಯಸ್ನೆಸ್ ಮೈಲ್ಡ್ ಆಗಿ ಶುರು ಆಗಿತ್ತು. ದೆನ್ ಇವೆಂಚುಲಿ ನಾನು 10th ಅಲ್ಲಿ ಇದ್ದಾಗ ಐ ಗೇವ್ ಮೈ ಫಸ್ಟ್ ಎವರ್ ಆಡಿಷನ್ ಫಾರ್ ಸ್ಟಾರ್ ಪ್ಲಸ್ ಚಲ್ತಿಕಾ ನಾಮಂತಾಕ್ಷರಿ. ಸೊ ಅವಾಗ ಐ ಥಿಂಕ್ ನನಗೆ ಆ ಮ್ಯೂಸಿಕ್ ಅನ್ನೋದು ಒಂದು ಹಿಟ್ ಆಯ್ತು ನನಗೆ. ದಿಸ್ ಇಸ್ ವಾಟ್ ಐ ಆಮ್ ಬಾರ್ನ್ ಫಾರ್ ಅಂತ ಅನ್ಸಿತ್ತು. ವಾವ್, ವೆರಿ ನೈಸ್. ಒಂಥರ ಕಾನ್ಫಿಡೆನ್ಸ್ ಬಂತು ನಿಮ್ಗೆ ಅದಾದ್ಮೇಲೆ, ಆ ಶೋ ಆದ್ಮೇಲೆ. ನೀವ್ ಹೇಳಿದ್ರಿ ಇವಾಗ ಶಾಸ್ತ್ರೀಯ ಸಂಗೀತ ಇಂಪಾರ್ಟೆಂಟ್ ಅಂತ ಎಲ್ಲದಕ್ಕೂ. ಎನಿ ಕಲೆ, ಯಾವ್ದಾದ್ರು ಕಲೆ ಕಲಿಬೇಕಾದ್ರೆ ನಮ್ಗೆ ಅಥೆಂಟಿಕ್ ಶಾಸ್ತ್ರೀಯ ವೇ ಅಲ್ಲೇ ಹೋಗ್ಬೇಕು ಅಂತ ಹೇಳ್ತಾರೆ. ದೆನ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಮೋರ್. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಹೌದು, ಆಕ್ಚುಲಿ ಯಾಕಂದ್ರೆ ಈಗ ಹೇಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಒಂದು ಫೌಂಡೇಶನ್ ಬೇಕು, ಮ್ಯೂಸಿಕ್ ಅನ್ನೋದು ಐ ಥಿಂಕ್ ಯು ಶುಡ್ ಫೀಲ್ ಇಟ್. ಅದು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ ನಿಮ್ಗೆ. ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಸಿಕ್. ಸೊ ಹೇಗೆ ಒಂದು ಪೇಂಟರ್ ಬ್ರಷ್ ಇಟ್ಕೊಂಡು ಹಿ ಕ್ಯಾನ್ ವ್ಯೂ ಲೈಕ್ ಫೋರ್ಸಿ, ಓಕೆ ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಪೇಂಟ್. ಮ್ಯೂಸಿಕ್ ಕೂಡ ಹಾಗೆ. ನೀವು ಶಾಸ್ತ್ರೀಯ ಸಂಗೀತ ಕಲಿತ್ರೆ, ಅದು ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಕಿ ಇರ್ಬೋದು, ಸೂಫಿ ಇರ್ಬೋದು, ಗಜಲ್ ಇರ್ಬೋದು, ಸಿಂಪಲ್ ಲೈಟ್ ಮ್ಯೂಸಿಕ್ ಕ್ಲಾಸಸ್ ಇರ್ಬೋದು, ಎಲ್ಲದಕ್ಕೂ ಅದೊಂದು ಸ್ಟ್ರಕ್ಚರ್ ಅಂತ ಇದೆ. ಸೊ ಲೈಟ್ ಮ್ಯೂಸಿಕ್ ಗೆ ಭಾವನೆ, ಉಚ್ಚಾರಣೆ, ನಮ್ಮ ಶಬ್ದಗಳು ಎಲ್ಲ ನಮ್ದು ಕ್ಲಿಯರ್ ಇರಬೇಕು. ನಾವು ಫಿಲ್ಮ್ ಸಾಂಗ್ ಹಾಡಿದ್ರೆ ಸಿಕ್ಕಾಪಟ್ಟೆ ರೇಂಜ್, ಯಾಕಂದ್ರೆ ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಸಾಂಗ್ಸ್ ಆರ್ ಆಲ್ ವೆರಿ ಹೈ ಪಿಚ್ ಸಾಂಗ್ಸ್. ಸೊ ನಿಮ್ಗೆ ಎಲ್ಲಾ ರೇಂಜ್ ಗೊತ್ತಾಗುತ್ತೆ. ಶಾಸ್ತ್ರೀಯ ನಿಮ್ಗೆ ಬೇಸಿಕ್ ABCD ಆಫ್ ಮ್ಯೂಸಿಕ್ ಅದು. ಸೊ ಕಲ್ತ್ರೆ ಐ ಥಿಂಕ್ ಏನಾಗುತ್ತೆ, ಈಗ ಬರ್ತಾ ಇರೋ ರಿಯಾಲಿಟಿ ಶೋಸ್ ಅಲ್ಲಿ ನೀವು ಇವತ್ ಗೆಲ್ಬಹುದು, ಒಂದ್ 10 ಹಾಡ್ ಕಲ್ತು ಯು ಕ್ಯಾನ್ ವಿನ್ ಅ ಕಾಂಪಿಟೇಷನ್. ಆಮೇಲೆ ಆ 1 ವರ್ಷ ಆ ಫೇಮ್ ಅಲ್ಲಿ ಯು ವಿಲ್ ಸಸ್ಟೈನ್ ಆಲ್ಸೋ, ಒಂದ್ 100-150 ಶೋನು ಮಾಡ್ಬೋದು. ಬಟ್ ಯು ವಿಲ್ ರೀಚ್ ಅ ಪಾಯಿಂಟ್ ವೇರ್ ಯು ವಿಲ್ ಹ್ಯಾವ್ ಟು ಡೂ ಶೋಸ್ ಎವ್ರಿ ಡೇ, ಬ್ಯಾಕ್ ಟು ಬ್ಯಾಕ್ ಮಾಡ್ಬೇಕು. ಅವಾಗ ನಿಮ್ಮಲ್ಲಿ ನಿಂತ್ಕೊಳ್ಳೋದು ಶಾಸ್ತ್ರೀಯ ಸಂಗೀತ ಅಭ್ಯಾಸದ ಒಂದು ಬುನಾದಿಯೇ ಹೊರತು ಬೇರೆ ಯಾವ ಚಮಕ್ ಧಮಕ್ಕು ನಿಮ್ಗೆ ಹೆಲ್ಪ್ ಆಗೋದಿಲ್ಲ. ಸೊ ಐ ಥಿಂಕ್ ದಟ್ಸ್ ಎನಿ ಕೈಂಡ್ ಆಫ್ ಮ್ಯೂಸಿಕ್ ಕಲಿಯೋದು, ಪ್ರಾಕ್ಟಿಕಲಿ ಒಂದು ಲೆಸನ್ಸ್ ನ ತಗೊಳ್ಳೋದು ಲಾಂಗ್ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ಸ್ಮಿತಾ, ಸಿಂಚನ್ ಇವಾಗ ಹೇಳಿದ್ರೆ ನೀವು ಯು ಹ್ಯಾವ್ ಶೇರ್ಡ್ ಸ್ಟೇಜಸ್ ವಿತ್ ಲೆಜೆಂಡ್ಸ್, ಐ ಮೀನ್ ಟು ಸೇ SPP, ಹರಿಹರನ್, ಆಶಾ ಭೋಸ್ಲೆ. ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್? ಆಕ್ಚುಲಿ ನನಗೆ ಫಸ್ಟ್ ಸೆಲೆಬ್ರಿಟಿ ನಾನು ಲೈಫ್ ಅಲ್ಲಿ ಮೀಟ್ ಮಾಡಿದ್ದು ಅಂದ್ರೆ ಅನಿಲ್ ಕುಂಬ್ಳೆ. ಲೈಕ್ ಸೇ 8-9 year old ಒಂದು ಕಾಂಪಿಟೇಷನ್ ಅಲ್ಲಿ ಒಂದು ಪ್ರೈಸ್ ಕೊಡ್ಲಿಕ್ಕೆ ಬಂದಿದ್ದು. ದಟ್ ಫೀಲಿಂಗ್ ಆಫ್ ಮೀಟಿಂಗ್ ಅ ಸೆಲೆಬ್ರಿಟಿ ವಾಸ್ ದೇರ್, ಬಟ್ ಐ ವಾಸ್ ಟೂ ಸ್ಮಾಲ್. ನಂಗೆ ಏನು ಅಂದ್ರೆ ಇವ್ರು ಟಿವಿ ಬರೋರನ್ನ ನೋಡ್ದೆ ಅಷ್ಟೇ ಒಂದು ಖುಷಿ. ಬಟ್ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ 8-9 years ಡೌನ್ ದ ಲೇ ನಾನು ಎದೆ ತುಂಬಿ ಹಾಡುವೆನು ಆಡಿಷನ್ ಕೊಟ್ಟಾಗ ಅನ್ವೇಷಣೆ ಅಂತ ಕಾರ್ಯಕ್ರಮ ಶುರು ಆಯ್ತು. ಬಟ್ ಬಿಕಾಸ್ ಐ ವಾಸ್ ಇನ್ ಸೆಕೆಂಡ್ PUC ಐ ಕುಡ್ ನಾಟ್ ಪರ್ಸ್ಯೂ ಇಟ್. ಸೊ ನಾನು ವಾಪಸ್ ಎದೆ ತುಂಬಿ ಹಾಡುವೆನಕ್ಕೆ ಸೆಲೆಕ್ಟ್ ಆದಾಗ ನಾನು ಈ ಟೈಮ್ ಅಲ್ಲಿ ಗುರುಗಳು BV ಶ್ರೀನಿವಾಸ್ ಅವ್ರನ್ನ ನೆನ್ಸ್ಕೊಳ್ಳೇಬೇಕು. ಇನ್ಫ್ಯಾಕ್ಟ್ ಹಿ ವಾಸ್ ದ ಒನ್ ಹೂ ಯೂಸ್ ಟು ಟೇಕ್ ಆಡಿಷನ್ಸ್. ಐ ಥಿಂಕ್ ಇವತ್ತಿಗೆ ಕೂಡ ಎದೆ ತುಂಬಿ ಹಾಡುವೆನಗೂ ಅವರೇ ಇಸ್ ದ ಮೇನ್ ಮ್ಯೂಸಿಕ್ ಡೈರೆಕ್ಟರ್. ಸೊ ಅವರು ನನಗೆ ಒಂಥರ SP ಸರ್ ಮುಂದೆ ಹಾಡ್ಲಿಕ್ಕೆ ಈ ತರ ಹಾಡ್ ಚೂಸ್ ಮಾಡ್ಬೇಕು, ನೀವೆಲ್ಲ ಆ ತರ ಹಾಡ್ ಚೂಸ್ ಮಾಡ್ಬೇಕು ಅಂತ ನಮ್ಗೆಲ್ಲ ಹೇಳ್ಬೇಕಾರೆ ಆ ಸ್ಲೋಲಿ ಆ ಒಂದು ಐ ಆಮ್ ಗೋನಾ ಮೀಟ್ ಅ ಫೇಮಸ್ ಪರ್ಸನ್ ಅನ್ನೋ ಹ್ಯಾಪಿನೆಸ್ ಜೊತೆ ಆ ನರ್ವಸ್ನೆಸ್ ಶುರು ಆಯ್ತು. ದಟ್ ಹ್ಯಾಪಿನೆಸ್ ಅಂಡ್ ನರ್ವಸ್ನೆಸ್ ಸೇರಿದ ಮೂಮೆಂಟ್ ವೆನ್ ಐ ಸಾ SP ಸರ್, ಅದನ್ನ ನಾನು ಇವತ್ತಿಗೂ ನನಗೆ ರೋಮಾಂಚನ ಆಗ್ತದೆ. ಅಂಡ್ ಫಾರ್ ಮೀ ಐ ಸ್ಟಿಲ್ ರಿಮೆಂಬರ್ ನನ್ನ ಸೋಷಿಯಲ್ ಮೀಡಿಯಾ ಅಲ್ಲಿ ಎಲ್ಲರೂ SP ಸರ್ ತೀರ್ಕೊಂಡಾಗ ರೆಸ್ಟ್ ಇನ್ ಪೀಸ್ ಹಾಗೆ ಹೀಗೆ ಅಂತ ಹಾಕ್ದಾಗ ಐ ನೆವರ್ ಅಲೋಡ್ ಹಿಮ್ ಟು ರೆಸ್ಟ್ ಇನ್ ಪೀಸ್, ಬಿಕಾಸ್ ಫಾರ್ ಹಿಮ್ ದಿಸ್ ಇಸ್ ಅನ್ ಇಮ್ಮಾರ್ಟಲ್ ಫೀಲ್ಡ್ ಅಂಡ್ ನನಗೂ ಅವ್ರಂತರ ಬದುಕಿದ್ದಾರೆ ಅಂತಾನೆ. ಸೊ ಮೀಟಿಂಗ್ ದ ಫಸ್ಟ್ ಸೆಲೆಬ್ರಿಟಿ SP ಬಾಲಸುಬ್ರಹ್ಮಣ್ಯಂ ಸರ್ ವಿಲ್ ಆಲ್ವೇಸ್ ರಿಮೈನ್ ನನ್ನ ಲೈಫ್ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಅಂಡ್ ಎದೆ ತುಂಬಿ ಹಾಡುವೆನು ಹಾಡ್ ಹಾಡಿದ್ದನ್ನ ಅವ್ರು ಅಪ್ರಿಶಿಯೇಟ್ ಮಾಡಿದ್ದು, ಆ ಮ್ಯೂಸಿಕ್ ನ ಸೀರಿಯಸ್ ಆಗಿ ತಗೊಂಡಿದ್ದು, ದಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ಫಾರ್ ಮೀ. ಅದ್ರೊಟ್ಟಿಗೆ ನನ್ಗೆ ಐ ಮೆಟ್ ಹಂಸಲೇಖ ಸರ್, ಒನ್ ಆಫ್ ದ ಎಪಿಸೋಡ್ಸ್ ಅಲ್ಲಿ ಬಂದು ತುಂಬಾ ಪ್ರೋತ್ಸಾಹ ನೀಡಿ ನನ್ನ ಹಾಡನ್ನ ಅಪ್ರಿಶಿಯೇಟ್ ಮಾಡಿ. ಅಂಡ್ ಐ ಹ್ಯಾಡ್ ಒನ್ ಬಿಕಾಸ್ ಇಟ್ ವಾಸ್ ಲೈಕ್ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ ಹಾಗೆ. ಫೈನಲ್ ಅಲ್ಲಿ ರಾಜನ್ ನಾಗೇಂದ್ರ ಅವರ ರಾಜನ್ ಸರ್ ಬಂದಿದ್ರು. ಸೊ ಐ ಕ್ಯಾನ್ ಸೇ
one day, just one single day, I met SPB sir in the morning. I met Hamsalekha sir in the afternoon, and Sanjay Rajan sir itre. Oh my I God. think celebrity meet ಮಾಡೋ ಒಂದು ಆ ಕ್ರೇವಿಂಗ್, ಆ ಹಂಗರ್ ಈಗಿನ ಕಾಲದಲ್ಲಿ ಇಲ್ಲ. ಈಗಿನ ಕಾಲದಲ್ಲಿ ಇಟ್ಸ್ ವೆರಿ ಈಸಿ ಟು ಮೀಟ್ ದ ಸೆಲೆಬ್ರಿಟೀಸ್, ಕಾಂಟ್ಯಾಕ್ಟ್ ದೆಮ್ ಆನ್ ಸೋಶಿಯಲ್ ಮೀಡಿಯಾ. ಬಟ್ ನಮಗ it was very old school and feeling. Yeah, I think it's most magical moments of my life ಅಲ್ಲಿ it is going to top my list. Wow. And ನನಗೆ ಆಶಾ ಭೋಸ್ಲೆ ಅವರು ಒಂಥರ she's a secret source of inspiration personally and professionally. ಒಂಥರ ಅವರು ಲೈಫ್ ಅಲ್ಲಿ ಎಷ್ಟು ಆಡ್ಸ್, ಎಷ್ಟು ಕಷ್ಟ ಬಂದ್ರು ಎದುರಿಸಿ ಒಂದು ಪರ್ಫಾರ್ಮ್ ಮಾಡ್ಬೇಕಾರೆ ಒಂದು ಪಿಯಾತು ಅಬ್ ತೋ ಆಜಾ ಅನ್ನೋ ಹಾಡನ್ನ ಹಾಡೋರು, ಕ್ಯಾನ್ ಸಿಂಗ್ ಚೈನ್ ಸೆ ಹಮ್ಕೋ ಕಭಿ ಅನ್ನೋ ಇದು. ದಟ್ ವರ್ಸಿಟಾಲಿಟಿ ಇರೋದನ್ನ, ಐ ಆಮ್ ಅ ವೆರಿ ವರ್ಸಟೈಲ್ ಪರ್ಸನ್, ಐ ಆಮ್ ಅ ವೆರಿ ಟಾಕೆಟಿವ್ ಪರ್ಸನ್. ಅದು ಇಷ್ಟೊತ್ತಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮ್ಗೆ. It's the same with me. So ಆಶಾ ಭೋಸ್ಲೆ ಅವರು ಪರ್ಸನಲಿ ಅಂಡ್ ಪ್ರೊಫೆಷನಲಿ ನಂಗೆ ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ. ಅಂಡ್ ಐ ವಾಂಟ್ ಟು ಥ್ಯಾಂಕ್ ಮ್ಯಾಮ್ ಎಂಟರ್ಟೈನ್ಮೆಂಟ್ ಅಟ್ ದಿಸ್ ಮೂಮೆಂಟ್. ಯಾಕಂದ್ರೆ ಅರುಂಧತಿ ಬಿಸ್ವಾಸ್ ಅವರು ಮತ್ತೆ ಅಲೋಕ್ ಬಿಸ್ವಾಸ್ ಅವರು ಆಶಾ ಭೋಸ್ಲೆ ಅವ್ರನ್ನ ಬೆಂಗಳೂರಿಗೆ ಕರೆಸಿದಾಗ 13 years of worship was finally answered. So ಅವ್ರ ಮುಂದೆ ಹಾಡ್ಬೇಕಾದ್ರೆ my heartbeat was so loud that I could not hear myself. Wow. All I remember is one God standing and I'm singing in front of her. My God. So what a feeling. That was the most mesmerizing moment of my life. And ಅವತ್ತು ಅನ್ಸ್ತು ನಂಗೆ ನನ್ನ ಲೈಫ್ ನಾನು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. I have been like following her kind of singing and professional her performances. In fact, ನಾನು ಅವ್ರ ಉಡೋತಾನೆ ಸೀರೆಗಳನ್ನ ಉಡ್ತಾ ಇದ್ದೆ. She was so inspiring. Correct. So that was one moment. ಶಂಕರ್ ಮಹಾದೇವನ್, of course, it's like ದೇವ್ರು ಬಂದು ಪರ್ಫಾರ್ಮ್ ಮಾಡ್ತಾ ಇದಾರೆ ಅನ್ನೋ ತರ ಅನ್ಸುತ್ತೆ. It was such a great feeling. But almost ನಂಗೆ 8-9 years ಇಂದ ಇಂಡಸ್ಟ್ರಿ ಆಗಿರೋದ್ರಿಂದ I was more willing to share stage and perform with him than feel nervous and so it was a very different feeling. Correct. I was looking forward to sharing stage with him. Hariharan sir was my mentor in Saregamappa. So ತುಂಬಾ ಕ್ಲೋಸ್ ಆಗಿ ವರ್ಕ್ ಮಾಡಿದೀವಿ. He is the one who has taught me how to pronounce words properly. So ಒಂದು ಬಿಸ್ಲರಿ ಕ್ಯಾಪ್ ನ ಬಾಯಲ್ಲಿ ಇಟ್ಕೊಂಡು ಹಾಡಕ್ ಹೇಳ್ತಾ ಇದ್ರು ನಮ್ಗೆ. ಅಷ್ಟು ನೀಟಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ವಿ ನಾವು ವರ್ಡ್ಸ್ ನ, ಆಲ್ ಆಫ್ ಕಂಟೆಸ್ಟೆಂಟ್. ಸೊ he is definitely one legend. I am very proud that I have worked with. ಜೊತೆಗೆ ಆಲ್ ದೀಸ್ ಝೀನತ್ ಅಮಾನ್, ವೈದಾ ರೆಹಮಾನ್, ಹೇಮಾ ಮಾಲಿನಿ ಇವರೆಲ್ಲ ಮುಂದೆ ಹಾಡೋದೇ ಒಂದು ತನುಜಾ, ಹೆಲೆನ್, I mean a person who worships will be blessed to sing in front of Helen. True. So I think I've been blessed, Smita. I'm definitely so blessed. Happy for you. ಯಾಕಂದ್ರೆ ಕಷ್ಟ ತುಂಬಾ ಜನ ಪಡ್ತಾರೆ, ಹೌದು, ತುಂಬಾ ಕಮ್ಮಿ ಜನಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಹೌದು. I feel I have been lucky that whenever I have worked hard, opportunity has met. So that's why I'm lucky. So happy for you. Sinchan, 8 different languages. Hege? Credit goes to ZTV Hindi Saregamappa. ಯಾಕಂದ್ರೆ ಅಲ್ಲಿ all over India contestants ಬರ್ತಾರೆ. So my roommate was once a Bengali. One week it was Punjabi. So ಅವರೊಟ್ಟಿಗೆ ಮಾತಾಡ್ತಾ opportunities, ಒಂದು ರೆಕಾರ್ಡಿಂಗ್ ಇದೆ, ನೀನ್ ಹಾಡ್ತೀಯಾ, they're looking for a new voice ಅಂತ ಹೇಳಿದಾಗ, so I would like to thank my colleagues and my co-contestants who ಅಂತ ಬೇರೆ ಬೇರೆ ಲ್ಯಾಂಗ್ವೇಜಸ್ ಗೆ ಎಕ್ಸ್ಪೋಸ್ ಆಗಿರೋದು ಅದೇ ಒಂದು ಮೇನ್ ಕಾರಣ. ಅಂಡ್ ಬಾಲಿವುಡ್ ಹೇಗಿದೆ ಅಂತಂದ್ರೆ, ನಾವೊಂದು ಹಾಡ್ ತಗೊಂಡ್ರೆ ಅದ್ರಲ್ಲಿ ಸೂಫಿ ಲಿರಿಕ್ಸ್ ಇರುತ್ತೆ, ತುಳು ಲಿರಿಕ್ಸ್ ಇರುತ್ತೆ, ಮಲಯಾಳಂ ಲಿರಿಕ್ಸ್ ಇರುತ್ತೆ. ಸೊ once you become a national contestant or a national reality show winner, you start performing all over India and all over the world. So ಏನಾಗುತ್ತೆ, ನಮ್ಗೆ ಮಾರ್ವಾಡಿ ಅಸೋಸಿಯೇಷನ್ ಅವ್ರು ಕರೀತಾರೆ, ಬೆಂಗಾಲಿ ಅಸೋಸಿಯೇಷನ್ ಅವ್ರು ಕರೀತಾರೆ, ಮಲಯಾಳಿ ಅಸೋಸಿಯೇಷನ್ ಅವ್ರು ಕರೀತಾರೆ. So if the co-singer is a Malayali, obviously to sing duets I have to learn the language. Yes. So I told my colleagues are the one who have helped me sing in so many different languages. And Malayalam, Tamil, Telugu, Kannada, Bengali, Punjabi, my God, Marwadi, Marathi, Assamese kuda have performed with singing girls. Yeah. I have sung that also. In fact, I have sung my debut album. ನೀವು ಅವಾಗಲೇ ಕೇಳಿದ್ರಲ್ಲ, it was
ಇಷ್ಟೊಂದ್ ಸೆಲೆಬ್ರಿಟೀಸ್ ಜೊತೆ ಪರ್ಫಾರ್ಮ್ ಮಾಡಿದೀರಾ ಅಂತ. ಐ ಹ್ಯಾವ್ ಮೈ ಫಸ್ಟ್ ಎವರ್ ರೆಕಾರ್ಡಿಂಗ್ ವಾಸ್ ವಿತ್ SP ಸರ್. ಫಸ್ಟ್ ಎವರ್ ರೆಕಾರ್ಡ್. ಓ ಮೈ ಅಂಡ್ ಇಟ್ ವಾಸ್ ಅ ಗಾಡ್, ತುಳು ಆಲ್ಬಮ್. ಹೌದಾ? ಓ ತುಳು ಆಲ್ಬಮ್. ನಂಗೆ ತುಳು ಏನೂ ಬರೋದಿಲ್ಲ. ಇನ್ಫ್ಯಾಕ್ಟ್ ನೌ ಐ ಆಮ್ ಮ್ಯಾರಿಡ್ ಟು ಅ ಶಿವಳ್ಳಿ ಬ್ರಾಹ್ಮಣ್ ಅಂಡ್ ನೌ ತುಳು ಇಸ್ ಸಮಥಿಂಗ್ ವಿಚ್ ಇಸ್ ಓಕೆ, ವೆರಿ ನೌ ಐ ಇಂಪಾರ್ಟೆಂಟ್. ಕ್ಯಾನ್ ಆಸ್ಕ್ ಯು ಲೈಕ್ ತುಳು ಬರ್ಕುಂಡ? ತುಳು ಬರಲ್ಲ, ತುಳು ಆಗ್ತದೆ. ನಾ ಬರ್ಪೆ ಬರ್ಪೆ ಪೋಪೆ. ಪೋಪೆ ಓಕೆ, ತುಳು ಅದೆಲ್ಲ ಗೊತ್ತಾಗ್ತದೆ ಅಷ್ಟೇ. ಗುಡ್. I'm learning with my daughter, so Oh, wow. I think we both are simultaneously learning. So my debut recording was Tulu, Smita, with SP sir, and it was very great about him. He said, "ಎಂಟ್ ಹಾಡಲ್ಲಿ 4 ಹಾಡು ಸಿಂಚನ್ ಕೊಡಿ, 4 ಹಾಡು ನಾನು ಹಾಡ್ತೀನಿ," because it was just after winning Edu Tumbi Haduvenu. Okay. So that is something we should remember about SP sir. Yes. He always treated talent with respect. True. I think that's why he's called the legend. That's the credit. True. Absolutely. So I've been lucky. I've worked with such people. ಈಗ ಶಂಕರ್ ಮಹಾದೇವನ್ ಸರ್ ಜೊತೆ ಹಾಡ್ಬೇಕು ಅಂದ್ರೆ ನಿಮ್ಗೆ ಇಷ್ಟು ಲ್ಯಾಂಗ್ವೇಜಸ್ ಅಲ್ಲಿ ಹಾಡ್ಲಿಕ್ಕೆ ಬರ್ಲೇಬೇಕು. ಹೌದು. SP ಸರ್ ಜೊತೆ ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ he sings all languages. He has a record of singing so many languages. So I think work demands, and so many countries have forced me to learn different languages. And English ಅಂತೂ is a part and parcel of my ಜರ್ನಿ. ಯಾಕಂದ್ರೆ ನಾನು US ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಕನ್ನಡ ಹಾಡ್ ಜೊತೆ ಮಕ್ಕಳಿಗೆ ಒಂದ್ 2-3 ಇಂಗ್ಲಿಷ್ ಲೇಟೆಸ್ಟ್ ಹಾಡು ಕೇಳಿದ್ರೆ ದೇ ಆರ್ ವೆರಿ ಎಕ್ಸೈಟೆಡ್. Yeah, I know. I heard you sing Titanic also. I mean, that's so impressive, Sinchan. That's something which, I mean, I and you can relate to. Namma generation alli Titanic was the biggest rate. True. So anyone who can like sing anthem agogittadu. Yeah, anyone who can sing that song is like the happening percentile. True. So ಹಾಗಾಗಿ ಟೈಟಾನಿಕ್ ಹಾಡನ್ನ ಕಲಿಯೋದು was something I wanted to add to my versatility. ನೈಸ್, ಗುಡ್. ಸಿಂಚನ್, ಇವಾಗ ಹೇಳಿದ್ರೆ ನೀವು ನರ್ವಸ್ನೆಸ್ ಇರುತ್ತೆ ಅಂತ ಈ ತರ ದೊಡ್ಡ ಸ್ಟೇಜಸ್ ಅಲ್ಲಿ ಹಾಡ್ಬೇಕಾದ್ರೆ. ಈಗಿನ ಬರೋ ಟ್ಯಾಲೆಂಟ್ಸ್, ಈಗಿನ ಬರೋ ಮಕ್ಕಳಿಗೆ ದೇ ಹ್ಯಾವ್ ದ ಟ್ಯಾಲೆಂಟ್ ಇನ್ ದೆಮ್, ಬಟ್ ಆ ನರ್ವಸ್ನೆಸ್ ಎಲ್ಲೋ ಅವ್ರಿಗೆ ಒಂಥರ ಮಾಸ್ಕ್ ಆಗ್ತದೆ, ಅಡೆತಡೆ ಆಗ್ತಾ ಇದೆ ಅವ್ರಿಗೆ. ಹೌ ಡು ಯು ಕ್ರಾಸ್ ದಟ್ ಲ್ಯಾಡರ್ ಅಂಡ್ ಬಿ ಕಾನ್ಫಿಡೆಂಟ್? ನನಗೇನ್ ಅನ್ಸುತ್ತೆ ಸ್ಮಿತಾ, ನಮ್ ಟೈಮ್ ಅಲ್ಲಿ ನರ್ವಸ್ನೆಸ್ ವಾಸ್ ನಥಿಂಗ್ ಬಟ್ ಇನ್ನೋಸೆನ್ಸ್. ವಿ ವರ್ ಕ್ವೈಟ್ ಇನ್ನೋಸೆಂಟ್ ಟು ಲಾಟ್ ಆಫ್ ಥಿಂಗ್ಸ್. ನಮ್ಗೆ ಇಷ್ಟೊಂದು ಎಕ್ಸ್ಪೋಜರ್ ಇರ್ಲಿಲ್ಲ. ದೋ ಐ ಆಮ್ ಅ ಪ್ರಾಡಕ್ಟ್ ಆಫ್ ರಿಯಾಲಿಟಿ ಶೋ. ಐ ಥಿಂಕ್ ನಾನ್ ಹೇಳ್ಕೋಬಹುದು, ಐ ಆಮ್ ಒನ್ ಆಫ್ ದ ಫಸ್ಟ್ ಪ್ರಾಡಕ್ಟ್ಸ್ ಆಫ್ ರಿಯಾಲಿಟಿ ಶೋ. ಯಾಕಂದ್ರೆ ZTV ಹಿಂದಿ ಸಾರೆಗಮಪ ಶುರು ಆದಾಗ ರಿಯಾಲಿಟಿ ಶೋ ನಾವು ಡಾನ್ಸ್ ಮಾಡ್ಕೊಂಡೆಲ್ಲ ಹಾಡಿದೀವಿ. ಸೊ ಶುರು ಆಗಿದ್ದೆ ಐ ಥಿಂಕ್ ಕರ್ನಾಟಕದಲ್ಲಿ ಇನ್ನೂ ಇರ್ಲಿಲ್ಲ. ಹೌದು. ಅದು ಅಲ್ಲಿಂದ ಇಟ್ ವಾಸ್ ಲೈಕ್ ಟೋಟಲಿ ವಿನ್ನಿಂಗ್, ಸ್ಟ್ಯಾಂಡಿಂಗ್ ಅಂಡ್ ಸಿಂಗಿಂಗ್ ಅಂಡ್ ಪರ್ಫಾರ್ಮಿಂಗ್ ವಾಸ್ ಒನ್ ಕೈಂಡ್ ಆಫ್ ಚಾಲೆಂಜ್. ಕರೆಕ್ಟ್. ಬಟ್ ಡಾನ್ಸಿಂಗ್ ಅಂಡ್ ಸಿಂಗಿಂಗ್ ವಾಸ್ ಅನದರ್ ಕೈಂಡ್ ಆಫ್ ಚಾಲೆಂಜ್. ಎರಡೂ ಬೇಕು. ಹೌದು. ಒಂದು ಇನ್ನೋಸೆನ್ಸ್ ಏನಿತ್ತು, ಇವತ್ತಿಗೂ ನಂಗೆ ಸ್ಟೇಜ್ ಹೋದ್ರೆ ಐ ಹ್ಯಾವ್ ದಟ್ ಕೈಂಡ್ ಆಫ್ ಹಿಂಗ್ ಪುಕ 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 ಅಂತ ಇರುತ್ತೆ. ಟಿಲ್ ಮೈ ಒನ್ ಸಾಂಗ್ಸ್ ಆರ್ ಓವರ್. ಅಂಡ್ ಇನ್ಫ್ಯಾಕ್ಟ್ ನಂಗೆ ಆ ಪುಕ ಪುಕ ಅನ್ಲಿಲ್ಲ ಅಂದ್ರೆ ನನ್ನ ಶೋ ಚೆನ್ನಾಗೂ ಆಗಲ್ಲ. Correct. I don't sing well also. I feel overexposure has killed the innocence. And illnesses because they're not prepared for future. Haudu. Because ಈ ರಿಯಾಲಿಟಿ ಶೋ ಮುಗಿತಾ ಇನ್ನೊಂದ್ ಚಾನಲ್ ಇನ್ನೊಂದು ರಿಯಾಲಿಟಿ ಶೋ ಬರುತ್ತೆ. ಇಲ್ಲಿ ಸೋತವ್ರು ಅಲ್ಲಿ ಬರ್ತಾರೆ, ಅಲ್ಲಿ ಸೋತವ್ರು ಇಲ್ಲಿ ಹೋಗ್ತಾರೆ. You can see the same set of people. Correct. They are busy participating, but they're not busy preparing. Correct. True. So when you prepare, then only you will understand ನಾನು ಎಷ್ಟು ಪ್ರಿಪೇರ್ಡ್ ಇದೀನಿ, ನಂಗೆ ನರ್ವಸ್ ಆಗ್ತಾ ಇದೀನಿ ಇಲ್ಲ. So I think over exposure is what is making them less prepared, and that's why they are nervous, because they are in the field which they have not trained to be in. Correct. Maybe a seriousness idre important anta ಹೇಳಿದ್ರಲ್ಲ ನೀವು, ಆ ಸ್ಟೇಜ್ ಹೋದ್ರೆ seriousness ಬರ್ಲಿಕ್ಕೆ ಆ ಒಂದು ಇಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆಫ್ ಆಸ್ ಅ ಕಂಟೆಸ್ಟೆಂಟ್ ಬೇಕು. ಈಗ ನಾವು ಸಾರೆಗಮಪ ಹಿಂದಿ ಆಗ್ಲಿ ಅಥವಾ ಎದೆ ತುಂಬಿ ಹಾಡುವೆನೋಗೆ ರಾತ್ರೋರಾತ್ರಿ ನೆಕ್ಸ್ಟ್ ಡೇ ಸೆಲೆಕ್ಟ್ ಆಗಿ ಹೋಗ್ಲಿಲ್ಲ. ಐ ಆಡಿಷನ್ 7 times. 7th time I got selected. So 6 times I got rejected, but it didn't stop me from preparing. ಅವಾಗ ಈ ಸಾರೆಗಮ ಒಂದೇ. ಸಾರೆಗಮಲ್ ಸೋತ್ರ ಇಂಡಿಯನ್ ಐಡಲ್ ಹೋಗಿ, ಇಂಡಿಯನ್ ಐಡಲ್ ಸೋತ್ರ ಇನ್ನೊಂದ್ ಯಾವ್ದಕ್ಕೂ ಹೋಗಿ, ವಾಯ್ಸ್ ಹೋಗಿ. So I think
overexposure and this Facebook and Social Twitter, media. I mean, social media, I would put it in. Yes. Social media pressure is worse than peer pressure for the present generation. Of course. I mean, who's following whom, how many followers, adu idu ella. They're so worried about other things also. ನನಗೆ ಕೆಲವು because I judge a lot of reality shows. When we do auditions, there are a lot of factors. ಈ ವಿಡಿಯೋ ಅಪ್ಲೋಡ್ ಮಾಡಿ ನಿಮ್ಗೆ ಮ್ಯಾಕ್ಸಿಮಮ್ ಲೈಕ್ಸ್ ಬಂದ್ರೆ ಯು ವಿಲ್ ಬಿ ಸೆಲೆಕ್ಟೆಡ್ ಟು ಪಾರ್ಟಿಸಿಪೇಟ್. ಸೊ ಇವನ್ ದ ಕೈಂಡ್ ಆಫ್ ಕಾಂಪಿಟೇಷನ್ಸ್ ಆರ್ ಚೇಂಜಿಂಗ್. ಈಗ ವೋಟ್ ನೋಡಕ್ ಚೆನ್ನಾಗಿದಾರ, ವೋಟ್ ಮಾಡೋಣ, ಇವ್ರು ನಮ್ ಕಡೆಯವರ, ವೋಟ್ ಮಾಡೋಣ. ಸೊ ಬರೀ ಹಾಡಿಗೆ ವೋಟ್ ಮಾಡಿ ಗೆಲ್ಲೋ ಆ ಒಂದು ಟ್ರೆಂಡೇ ಹೊಟ್ಟೋಗಿದೆ. ಹೌದು ಹೌದು. ಸೊ I personally feel, Smita, seriousness should start from the bottommost layer, which is the planning. So I think reality show ಒಂದು outlook change ಆದ್ರೆ TRP definitely is needed, drama is definitely needed because ತುಂಬಾ serious singing ಮಾಡೋದಿಲ್ಲ. But ಎಲ್ಲಾ ಡ್ರಾಮಾ ಮುಗಿದ್ಮೇಲೆ when a contestant comes and sings, it should be top. Correct. So ಇಲ್ಲ ಅಂತ ಆ ಒಂದು ಹಂಗರ್ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಕರೆಕ್ಟ್. ಆಲ್ಸೋ ನಿಮ್ ಫೇವ್ರೆಟ್ ಸಾಂಗ್ಸ್ ಸಿಂಚನ್ ಕನ್ನಡದಲ್ಲಿ ಯಾವುದು, ಅಂಡ್ ಯಾರು ನಿಮ್ ಫೇವ್ರೆಟ್ ಸಿಂಗರ್, ಯಾರು ನಿಮ್ ಇನ್ಸ್ಪಿರೇಷನ್? ಆಫ್ ಕೋರ್ಸ್ ನೀವು ಹೇಳಿದ್ರಿ SPB ಅಂತ. ಡೆಫಿನೆಟ್ಲಿ ನನಗೆ ಜಾನಕಿ ಅಮ್ಮ ಇಸ್ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಸಿಂಗರ್ಸ್ ಆಫ್ ಆಲ್ ದ ಸೌತ್ ಸಿಂಗರ್ಸ್. ಹೌದು. ಜಾನಕಿ ಅಮ್ಮ ಇಷ್ಟನೇ ಇಷ್ಟ, ಬಟ್ ನನಗೆ ಪಿ ಸುಶೀಲಮ್ಮ ಇಸ್ ಮೈ ಫೇವ್ರೆಟ್ ಸಿಂಗರ್. I feel the innocence and correct. I don't know, it is something about her which is very attractive. So P Sushilamma is my favorite singer. And SPB sir. ಆಮೇಲೆ ಹಾಡಲ್ಲಿ ಯಾವ್ಯಾವ ಕನ್ನಡ ಹಾಡುಗಳು ಸಾಹಿತ್ಯ ಎಲ್ಲ ನನಗೆ ಇಷ್ಟನೇ. ಯಾಕಂದ್ರೆ ಐ ಆಮ್ ಇನ್ ಅನ್ ಇಂಡಸ್ಟ್ರಿ ವೇರ್ ಹೌದು, ಯು ಕಾಂಟ್ ಚೂಸ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಇವನ್ ನಾನು ಐಟಮ್ ಸಾಂಗ್ ಹಾಡೋದು ಎಷ್ಟು, ಯಾಕಂದ್ರೆ ನಾನು ಐಟಮ್ ಸಾಂಗು ಹಾಡಿದೀನಿ, ರೊಮ್ಯಾಂಟಿಕ್ ಹಾಡು ಹಾಡಿದೀನಿ, ಸ್ಯಾಡ್ ಸಾಂಗು ಹಾಡಿದೀನಿ. ಐ ನೋ ಎಷ್ಟು ಕಷ್ಟ ಇದೆ ಒಂದ್ ಹಾಡನ್ನ ಮಾಡ್ಲಿಕ್ಕೆ. ಈ ಹಾಡ್ ಚೆನ್ನಾಗಿದೆ, ಆ ಹಾಡ್ ಚೆನ್ನಾಗಿಲ್ಲ ಅಂತ ಹೇಳೋ ಅಧಿಕಾರ ನನಗಿಲ್ವೇ ಇಲ್ಲ. ಎಲ್ಲಾ ಹಾಡು ಇಷ್ಟ, ಬಟ್ ಅದ್ರಲ್ಲಿ any Rajan Nagendra sir composition is my favorite. Hamsalekha sir composition is my favorite. And Manomurthy sir compositions, Arjun Janya sir compositions. Personally, these are my favorite. Anup Seelin ಕೆಲವು ಹಾಡುಗಳು ನಂಗೆ ತುಂಬಾ ಇಷ್ಟ, ಬಿಕಾಸ್ ಅವರ ಕನ್ನಡ ವರ್ಟ್ನೆಸ್ ಆಫ್ ಕನ್ನಡ ನಮ್ಗೆ ಕೇಳಲಿಕ್ಕೆ ಸಿಗುತ್ತೆ. These are my favorite composers. And all time favorite song ಅಂತ ಕೇಳಿದ್ರೆ ತುಂಬಾ ಕಷ್ಟ ಸ್ಮಿತಾ ಹೇಳೋದು. Okay, I'll ask you this. Okay, you like we're about to tell something. I like I like all the songs ನಂಗೆ ಕಷ್ಟ ಆಗ್ತದೆ. ಅದಕ್ಕೆ ನಾನು ಹೇಳಿದೆ, you know what, Maamaravello, what a song. Is one of my favorite song. Pavadisu Paramatma is my favorite song. Wow. Then ಒಮ್ಮೆ ನಿನ್ನನ್ನು ಕಣ್ತುಂಬ, ಬಂದೇ ಬರುತ್ತಾವ ಕಾಲ, ಪ್ರೀತಿನೇ ಅದ್ಯಾವ್ರು ತಂದ, ಎಂತ ಸಾಂಗ್ಸ್. Okay, Sinchan, time for your song now. 2 lines, maybe 4 lines. Okay, ನನ್ನ ಫೇವ್ರೆಟ್ ಹಾಡು ರಾಜನ್ ಸರ್ ಅವರ ಈ ಹಾಡು. ಸರಿ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಭುವಿಯಲ್ಲೋ ಬಾನಲ್ಲೋ ಎಲ್ಲೆಲ್ಲೋ ನಾ ಕಾಣೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಎಲ್ಲಿರುವೆ. ಸಿಂಚನ್, ಇದನ್ನ ನೀವ್ ಹಾಡೋದನ್ನ ಫುಲ್ ಡೇ ಕೂತ್ಕೊಂಡು ಕೇಳ್ಬೋದು. ಇಟ್ಸ್ ಸೋ ನೈಸ್, ಸೋ ಮೆಲೋಡಿಯಸ್.
Wow. I like So this song. gifted you are. Seriously. Thank you, Smita. ಥ್ಯಾಂಕ್ ಯು ಸಿಂಚನ್. ನಾವು ಈಗ ಮ್ಯೂಸಿಕ್ ಥೆರಪಿ ಅಂತ ಹೇಳ್ತಾರೆ. ಸೊ ವೆನ್ ಯು ಆರ್ ಫೀಲಿಂಗ್ ಲೋ ಆರ್ ವೆನ್ ಯು ಆರ್ ಫೀಲಿಂಗ್ ಡಲ್ ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ ಕೆಲವರು ದೇ ಲಿಸನ್ ಟು ಸಾಂಗ್ಸ್. ಅದು ಲಿಸನ್ ಮಾಡಿದಾಗ ಅವ್ರು ಕೇಳಿದಾಗ ಅವ್ರ ಫೇವ್ರೆಟ್ ಸಾಂಗ್ಸ್ ಸಾಂಗ್ಸ್ ವಿಚ್ ಆರ್ ರಿಯಲಿ ಕನೆಕ್ಟೆಡ್ ಟು ದೆಮ್, ಸೊ ಇಟ್ಸ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಸ್ಪಿರಿಚುವಲಿ ಅವ್ರಿಗೆ. ಸೊ ಹ್ಯಾವ್ ಯು ಫೆಲ್ಟ್ ದಟ್ ಈವನ್ ವೈಲ್ ಸಿಂಗಿಂಗ್ ಈ ರೆಕಾರ್ಡ್ ರೂಮ್ ಅಲ್ಲಿ? ವಾಟ್ ಹ್ಯಾಪನ್ಸ್ ಇನ್ ಯೋರ್ ಮೈಂಡ್ ವೆನ್ ಯು ಸ್ಟಾರ್ಟ್ ಸಿಂಗಿಂಗ್? Absolutely. ಈಗ nobody's life is a rosy Perfect. life. Yeah, true, I have also had major roller coaster moments in my life, career wise, professionally, personally. Even ಈಗ ಎಜುಕೇಶನ್ ಕೂಡ ಇದನ್ ಮಾಡ್ಬೇಕು ಅನ್ಕೊಂಡಾಗ ಸಾರೆಗಮ ಬಂತು, ಸಾರೆಗಮಕ್ಕೋಸ್ಕರ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿ, ದೆನ್ ಸಾರೆಗಮ ಮುಗಿದ್ಮೇಲೆ ಅದನ್ನ ಕಂಪ್ಲೀಟ್ ಮಾಡಿ. ಸೊ ದೇರ್ ಆರ್ ಬೀನ್ ಲಾಟ್ ಆಫ್ ಆನ್ ಅಂಡ್ ಆಫ್ ಮೂಮೆಂಟ್ಸ್. ಬಟ್ ನನ್ಗೆ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇನ್ ಅ ಕಾನ್ಸರ್ಟ್, ಟ್ರಿಬ್ಯೂಟ್ ಟು ಲತಾ ಮಂಗೇಶ್ಕರ್ ಜಿ, ರೋಟರಿ ಶೋ ಇತ್ತು ಬೆಂಗಳೂರಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಜ್ಞಾನ ಭಾರತಿ ಆಡಿಟೋರಿಯಂ ಅಲ್ಲಿ. ಕೊಟ್ಟಿದ್ದ ಹಾಡು ये जिंदगी उसी की है जो किसी का हो गया प्यार ही में खो गया, ಈ ಹಾಡು. And I was literally crying in the song that at the end of, I think, second stanza, I choked on stage. ನನಗೆ ಲೈಫಲ್ಲಿ ಆಗಿಲ್ಲ ಹಾಗೆ, because I'm having a very bad time at that time personally. So ಅದೇನಾಗುತ್ತೆ ಅಂದ್ರೆ the lyrics were so close to my journey. Correct. ಅದನ್ನ ಯೋಚನೆ ಮಾಡ್ಕೊಂಡು ಹಾಡ್ಲಿಕ್ಕೆ ಶುರು ಮಾಡಿದಾಗ it got mixed up, Smita. And when your professional life get mixed up, that's when you so someone says music therapy exists. I totally agree. Music is something which is voice of your soul. Correct. It ಹೇಗಿದೆ ಅಂದ್ರೆ, if you want to tell me something, there are numerous songs you can tell me about. Yes. If I want to say, okay, Smita, you're beautiful, I have a song for you. Yeah. If I want to say, Smita, you're not you're greedy, for example, I have a song for it. Correct. ಈಗ ವಾನಿಗೊಂದು ಎಲ್ಲೆಲ್ಲಿದೆ is about greed. It says so much about life, right? ಅಂದ್ರೆ ನಾವು ಒಬ್ರನ್ನ ಅಪ್ರಿಶಿಯೇಟ್ ಮಾಡ್ತಾ ಇದೀವಿ. Correct. ಅಂಡ್ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ, ರಾಜನ್ ಸರ್ ಹೇಳಿದ್ ನನ್ಗೆ ಇನ್ನೂ ನೆನ್ಪಿದೆ. ಅವ್ರ 99% ಆಫ್ ದ ಲಿರಿಕ್ಸ್ ನೀವು ದೇವ್ರಿಗೂ ರಿಲೇಟ್ ಮಾಡ್ಬೋದು, ಅಮ್ಮ ಅಪ್ಪನ ರಿಲೇಟ್ ಮಾಡ್ಬೋದು. ಸೊ ಲಿರಿಕ್ಸ್ ಆಗ್ಲಿ ಮ್ಯೂಸಿಕ್ ಆಗ್ಲಿ, ಇಟ್ ಈಸ್ ಅ ಥೆರಪಿ ಇನ್ ಇಟ್ ಸೆಲ್ಫ್. ಸೊ ವೆನ್ ಎವ್ರಿಥಿಂಗ್ ಫೇಲ್ಸ್, ಮ್ಯೂಸಿಕ್ ಕಮ್ಸ್ ಟು ಯುವರ್ ರೆಸ್ಕ್ಯೂ. Correct. ಸೊ ಮ್ಯೂಸಿಕ್ ಥೆರಪಿ ಇಸ್ ವರ್ಲ್ಡ್ ವೈಡ್ ಅಕ್ಸೆಪ್ಟೆಡ್. ಇದು I know a lot of autistic artists, musicians and singers who have taken music as their hobby. Right. And today they have taken it as a profession. ನನಗೆ ಗೊತ್ತಿದೆ ಒಬ್ಬ ಸಿಂಗರ್ ಇದಾನೆ who's a little ಸ್ವಲ್ಪ ಆಟಿಸ್ಟಿಕ್ ಇದಾನೆ, ಎಷ್ಟು ಚೆನ್ನಾಗಿ ಹಾಡ್ತಾನೆ. ಮ್ಯೂಸಿಕ್ ಟ್ರೀಟ್ಮೆಂಟ್ ನಡೀತಾ ಇದೆ. And I think music therapy is something which ನಾವೆಲ್ಲ we have to take it seriously. And ಈ ಒಂದು ಪ್ರೆಸೆಂಟ್ ಜನರೇಷನ್ ಇರೋ ಟೆನ್ಷನ್, ಆ ಪ್ರೆಷರ್, ಇದರಲ್ಲಿ ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ವರ್ಕ್. ಅಂಡ್ ಈಗ ರಾಗ್ ಜೋಗ್ ಇರ್ಬೋದು, ರಾಗ್ ಭೈರವಿ, ಸಿಂಧು ಭೈರವಿ ಇರ್ಬೋದು, ಇದಕ್ಕೆಲ್ಲ ಒಂದೊಂದು ಟೈಮ್ ಅಂತ ಇರುತ್ತೆ. ಈಗ ಜೋಗ್ ರಾಗ ಸಂಜೆ ಹಾಡ್ಬೇಕು, ಅಹಿರ್ ಭೈರವ್ ಬೆಳಗ್ಗೆ ಹಾಡ್ಬೇಕು. ದ ರೀಸನ್ ಇಸ್ ಆ ಒಂದು ವೈಬ್ಸ್, ಆ ಒಂದು ವೈಬ್ರೇಷನ್ಸ್ ಎಲ್ಲ ಆ ಒಂದೊಂದು ರಾಗಕ್ಕಿದೆ. ಹೌದು. ಡೆಫಿನೆಟ್ಲಿ when you're sad, if you listen to a particular music, you feel lighter. So yes, music has a vibration, and medically it's proven also. So music therapy does exist, and it's the best way to attain spirituality in your life. Sinchan, I saw that you're a celebrity chef host for Suvarna Pakashala. ಹೌದು. ಇನ್ನೇನೇನ್ ಟ್ಯಾಲೆಂಟ್ ಇಟ್ಟಿದ್ದೀರಾ? ಅಡುಗೆ ನನಗ್ ಗೊತ್ತಿಲ್ಲ. ಅಡ್ಗೆ ನಮ್ಮನೆಗಳ ಪ್ರಕಾರ ಅಂಡ್ ನನ್ನ ಹಸ್ಬೆಂಡ್ ಪ್ರಕಾರ ಐ ಕುಕ್ ವೆರಿ ವೆಲ್ ಅಂತ ಒಂದು ನನಗೆ ಒಂದು ಟ್ಯಾಗ್ ಇದೆ. ಮೇ ಬಿ ನಾನ್ ಅಡ್ಗೆ ಮಾಡಿದ್ದು ಸ್ಮಿತಾ ತಿಂದ್ರೆ ಅವಳು ಅಂದ್ರೆ
ಟೇಸ್ಟ್ ಮಾಡಿ ನೀವು ಒಂದು ಟ್ಯಾಗ್ ಕೊಟ್ರೆ ಮೇ ಬಿ ಐ ಕ್ಯಾನ್ ಮೇಕ್ ಇಟ್ ಅ ಪಬ್ಲಿಕ್ Done. ಸ್ಟೇಟ್ಮೆಂಟ್. So I love cooking, and Okay. as I studied nutrition and dietetics, Hmm. so food is something I relate to along with music. So khana and Ghana are like my most favorite things in Wow. my life. They're like my secret life bone. Mm-hmm. So ಅಡಿಗೆ ಮಾಡ್ಲಿಕ್ಕೆ ಇಷ್ಟ, ಅಡಿಗೆ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟ. Okay. So definitely Suvarna Pakashala will be the right place for me to stand and Awesome. enjoy. Awesome. So after marriage, did you learn South Canada dishes and ನಿಮ್ಗೆ ಇಷ್ಟನಾ? ನನ್ನ ಲೈಫ್ ಅಲ್ಲಿ ಒಂದು ಯು ಕ್ಯಾನ್ ಸೇ ಇಟ್ಸ್ ಕ್ವೈಟ್ ಅ ಸರ್ಪ್ರೈಸಿಂಗ್ ಥಿಂಗ್. ನನ್ನ ಡೆಬ್ಯೂ ಪ್ಲೇಬ್ಯಾಕ್ ಸಿಂಗಿಂಗ್ ನಾನು ಮಾಡಿದ್ದು ನಿಮ್ ಒಂದು ಪ್ರೀತಿಯ ಕಥೆ. ಎವ್ರಿ ಒನ್ ನೋಸ್ ದಟ್ ಬಿಕಾಸ್ ಇಟ್ ವಾಸ್ ನಾಮಿನೇಟೆಡ್ ಫಾರ್ ಲಾಟ್ ಆಫ್ ಅವಾರ್ಡ್ಸ್. ಯಜ್ಞಾ ಶೆಟ್ಟಿ ಫಸ್ಟ್ ಮೂವಿದು. ಸೊ ನನ್ನ ಫಸ್ಟ್ ಮೂವಿ ಹಾಡು ಶೂಟಿಂಗ್ ಎಲ್ಲ ಮಂಗಳೂರು. ನನ್ನ ಫಸ್ಟ್ ಆಲ್ಬಮ್ ತುಳು. ನನ್ನ ಫಸ್ಟ್ ಎವರ್ ಪಬ್ಲಿಕ್ ಪರ್ಫಾರ್ಮೆನ್ಸ್ ವಾಸ್ ಮಂಗಳೂರ್ ಮಲ್ಪೆ ಬೀಚ್ ಉತ್ಸವ. ಸೊ ಅಂಡ್ ನನಗೆ ತುಂಬಾ ಮಂಗಳೂರ್ ಮ್ಯೂಸಿಷಿಯನ್ಸ್ ನ ಮೀಟ್ ಮಾಡಿ, ಐ ಹ್ಯಾಡ್ ಲಾಟ್ ಆಫ್ ಬ್ಯಾಂಗ್ಳೂರ್ ಮ್ಯೂಸಿಷಿಯನ್ಸ್ ಇನ್ ಮೈ ಬ್ಯಾಂಡ್. ಸೊ ಒಂಥರ ಅಡಿಗೆ, ಸೌತ್ ಕೆನಡಾ ಅಡಿಗೆ, ಐ ವಾಸ್ ವೆರಿ ಹೈಲಿ ಎಕ್ಸ್ಪೋಸ್ ಟು ದಿಸ್. ಇನ್ಫ್ಯಾಕ್ಟ್ ನನಗೆ ಕುಚ್ಚಲಕ್ಕಿ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಐಟಮ್. ಸೊ ನನಗೆ ಮದ್ವೆ ಆಗಾಗ ನನಗೆ ಆಕ್ಚುಲಿ ಕುಚ್ಚಲಕ್ಕಿ ವಾಸ್ ನಥಿಂಗ್ ನ್ಯೂ ಫಾರ್ ಮೀ. So in fact, I must say I'm happy that I ended up marrying a Bangalore person. Yeah, good. Yeah. Nice. So Sinchan, very nice talking to you. I mean, tumba ಮಾತಾಡೋದಿದೆ. So I think I'll let you go now because I know you have a small young baby you're taking care, and thank you so much. Nan show ಬಂದಿದ್ದಕ್ಕೆ, ಇಷ್ಟು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ I'm very very thankful to you. Also before you go, ನನ್ನ ಫೇವ್ರೆಟ್ ಸಾಂಗ್ ಹಾಡ್ತೀರಾ? ಒಂದ್ 2 ಲೈನ್. ಯಾವುದು? ನಗುವ ನಯನ. Sure. Thank you. ನರನ 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 ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೆಗೆ ಹೊಸ ಭಾಷೆದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗು ನನನ 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 ನನನ. Wow, Sinchan, virtual hug. Thank you. Thank you so much, Sinchan. Thank you for coming in. All the best to you. In munde yavya projects hogtira. All the best from all of us here. Thank you for coming in for Maitri today. Tumba thanks. Thank you. ನಿಮ್ಮ ಮೈತ್ರಿ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ರಿ. ಯು ಸೆಡ್ ಯು ಆರ್ ಡೂಯಿಂಗ್ ಅ ಶೋ ಆನ್ ವಿಮೆನ್ ಎಂಪವರ್ಮೆಂಟ್. ಆನ್ ಅ ಸೈನಿಂಗ್ ಆಫ್ ನೋಟ್, ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಟ್ anyone who takes this as a profession, whether it is music or any creative work, ಒಂದೇ ನಾನು ಹೇಳಲಿಕ್ಕೆ ಈಗಿನ ಜನರೇಷನ್ಗೆ ಇಷ್ಟಪಡೋದು ಅಂದ್ರೆ there is nothing called as shortcut and there is nothing called as compromise. If talented, ನಿಮ್ಗೆ ಇವತ್ತಿಲ್ಲ ಅಂದ್ರೆ ನಾಳೆ ಕೆಲಸ ಸಿಕ್ಕೇ ಸಿಗುತ್ತೆ. ಸೊ ದಯವಿಟ್ಟು ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ದ ಸೋಷಿಯಲ್ ಮೀಡಿಯಾ ಆರ್ ಎನಿ ಗ್ಲಾಮ್ ಆರ್ ಎನಿ ಕೈಂಡ್ ಆಫ್ ಏನ್ ಹೇಳ್ತೀವಿ, shortcut way, virtual favor. Don't do virtual favor and compromise on your journey. Correct. Please hard women empowerment ಅಂತ ಇಷ್ಟು ಇಡೀ ಜಗತ್ ಮಾತಾಡ್ತಾ ಇದೆ ಅಂದ್ರೆ ನಮ್ಮಲ್ಲಿ ಏನೋ ಒಂದು ತತ್ವ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ ಇಡೀ ಜಗತ್ ಮಾತಾಡ್ತಾ ಇರೋದು. ಸೊ ವಿಮೆನ್ ಆರ್ ಪವರ್ಫುಲ್, ಜಸ್ಟ್ ದಟ್ ಯು ಹ್ಯಾವ್ ಟು ಹಿಟ್ ದ ರೈಟ್ ನೋಟ್ ಅಂಡ್ ಡೋಂಟ್ ಗಿವ್ ಅಪ್. ಜರ್ನಿ ಗೆಟ್ಸ್ ಲಾಂಗರ್ ಬಟ್ ಇಟ್ ಗೆಟ್ಸ್ ಟಫರ್. ಫೈನಲಿ ಇಟ್ ಗೆಟ್ಸ್ ಆನ್ಸರ್ಡ್. ಸೊ ಎಲ್ಲ ಮೈತ್ರಿ ಸಬ್ಸ್ಕ್ರೈಬರ್ಸ್, ಐ ಕ್ಯಾನ್ ಸೇ viewers and subscribers, ಎಲ್ಲರಿಗೂ ನಾನು ವಿಶಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. And Smita, you're doing a fantastic job. Thank you, Sinchan. Thank you so much. Thanks for the encouragement. Lots of power to you, woman. Thank you. Yes. So ಒಳ್ಳೆದಾಗ್ಲಿ ನಿಮ್ಗೆ. And
ಒಳ್ಳೆ ಒಳ್ಳೆ ಮಹಿಳೆಯರ ಬಗ್ಗೆ ಸಂದರ್ಶನ ಹೌದು. ಮಾಡಿ ನಮಗೂ ಹೌದು. ಎಲ್ಲ ನೋಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದೀರಾ. ಸೊ ಮತ್ತೊಮ್ಮೆ ಥ್ಯಾಂಕ್ ಯು, ಅಂಡ್ ಎಲ್ಲಾ ವ್ಯೂವರ್ಸ್ಗೂ ಸಿಂಚನ್ ದೀಕ್ಷಿತ್ ಕಡೆಯಿಂದ ಧನ್ಯವಾದಗಳು. Thank you, Sinchan. Thank you. Take care, guys. Stay connected for more inspiring stories and successful interviews. Thank you, Sinchan. ಥ್ಯಾಂಕ್ ಯು, ಸ್ಮಿತಾ.